ಕಣ್ದೃಷ್ಟಿ ಅಥವಾ ನಜರ್ ಅಂದರೆ ಕೇವಲ ಮೂಢನಂಬಿಕೆಯಲ್ಲ. ನಮಸ್ಕಾರ ಸ್ನೇಹಿತರೆ, MJ ಕನ್ನಡ ಕಷ್ಟ ನಿವಾರಣೆ ಸವಾಲಿನ 9ನೇ ವಿಡಿಯೋಗೆ ಸ್ವಾಗತ. ಇಂದಿನ ವಿಡಿಯೋ ಆರಂಭಿಸುವ ಮುನ್ನ ಯಾರೆಲ್ಲ MJ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಕೊಡುವುದನ್ನು ಮರೆಯದಿರಿ. ನಾವೆಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಸಂತೋಷದ ಕ್ಷಣಗಳನ್ನು ಫೋಟೋ ವಿಡಿಯೋ ಮಾಡಿ ಹಾಕ್ತೀವಿ. ಹೊಸ ಕಾರು ತಗೊಳ್ತೀವಿ ಅಥವಾ ಬಿಸ್ನೆಸ್ನಲ್ಲಿ ಬೆಳೆಯುತ್ತಿರುತ್ತೀವಿ. ಆದರೆ ನೆನಪಿಡಿ, ಎಲ್ಲರೂ ನಿಮ್ಮ ಏಳಿಗೆ ನೋಡಿ ಖುಷಿ ಪಡಲ್ಲ. ಕೆಲವರ ಅಸೂಯೆ ಅಥವಾ ನೆಗೆಟಿವ್ ಎನರ್ಜಿ ನಮ್ಮ ಆರೋಗ್ಯ, ಕೆಲಸ ಅಥವಾ ಮನೆಯ ಶಾಂತಿಯ ಮೇಲೆ ಪ್ರಭಾವ ಬೀರಬಹುದು. ಇದನ್ನೇ ನಾವು ಕಣ್ದೃಷ್ಟಿ ಅಥವಾ ನಜರ್ ಅಂತೀವಿ. ಕಾರಣವಿಲ್ಲದೆ ತಲೆನೋವು ಬರೋದು, ಸುಮ್ಮನೆ ಕೆಲಸಗಳು ಕೆಟ್ಟು ಹೋಗೋದು ಅಥವಾ ಮನೆಯಲ್ಲಿ ನಕಾರಾತ್ಮಕ ವಾತಾವರಣ ಏರ್ಪಡೋದು ಇದರ ಲಕ್ಷಣಗಳು. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಇವುಗಳಿಂದ ರಕ್ಷಿಸಿಕೊಳ್ಳಲು ಮಹಾಬಲಿ ಹನುಮಂತನ ಅಭಯ ಕವಚದ ಮಂತ್ರ ಮತ್ತು ಒಂದು ಪವರ್ಫುಲ್ ಮಾಡರ್ನ್ ಟಿಪ್ ಹೇಳ್ತೀನಿ. ಮೊದಲಿಗೆ ಹನುಮಾನ್ ರಕ್ಷಣಾ ಮಂತ್ರ, ಅದುವೇ ಸಂಕಟ ಮೋಚನ. ಹನುಮಂತನನ್ನು ಸಂಕಟ ಮೋಚನ ಎನ್ನುತ್ತಾರೆ. ಅಂದರೆ ಯಾವುದೇ ಸಂಕಷ್ಟ ಬಂದರೂ ಅದನ್ನು ಕ್ಷಣಾರ್ಧದಲ್ಲಿ ದೂರ ಮಾಡುವ ಶಕ್ತಿ ಆತನಿಗೆ ಇದೆ. ನಿಮಗೆ ಎಲ್ಲಿಯಾದರೂ ಭಯವಾದರೆ ಅಥವಾ ನಿಮ್ಮ ಕೆಲಸಕ್ಕೆ ಯಾರಾದರೂ ಅಡ್ಡಿ ಮಾಡುತ್ತಿದ್ದಾರೆ ಅಂತ ಅನಿಸಿದರೆ ಈ ಮಂತ್ರವನ್ನು ಪಠಿಸಿ. ಓಂ ನಮೋ ಹನುಮತೆ ರುದ್ರಾಯ ಸರ್ವಶತ್ರು ಸಂಹರಣಾಯ ಸರ್ವರೋಗಹರಾಯ ಸರ್ವವಶೀಕರಣಾಯ ರಾಮಧೂತಾಯ ಸ್ವಾಹ. ಈ ಮಂತ್ರ ನೆನಪಿಟ್ಕೊಳ್ಳೋದು ಕಷ್ಟ ಅನಿಸಿದರೆ ಸಣ್ಣದಾಗಿ ಓಂ ಹಂ ಹನುಮತೇ ನಮಃ ಎಂದು ಪಠಿಸಿದರೂ ಸಾಕಾಗುವುದು. ಇದು ಹೇಗೆ ಕೆಲಸ ಮಾಡುತ್ತೆ ಅಂದರೆ, ನೀವು ಈ ಮಂತ್ರ ಪಠಿಸಿದಾಗ ನಿಮ್ಮ ಸುತ್ತ ಒಂದು ವಜ್ರ ಕವಚ ನಿರ್ಮಾಣವಾಗುತ್ತದೆ. ಯಾವುದೇ ನಕಾರಾತ್ಮಕ ಶಕ್ತಿ ನಿಮ್ಮನ್ನು ತಲುಪಲು ಈ ಕವಚ ಬಿಡುವುದಿಲ್ಲ. ಇದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿ ಅಜೇಯ ಭಾವನೆಯನ್ನು ಮೂಡಿಸುತ್ತದೆ. ಈಗ ಕಣ್ದೃಷ್ಟಿ ನಿವಾರಣೆಯ 3 ಸುಲಭ ಹಂತಗಳನ್ನು ತಿಳಿಯೋಣ. ಹನುಮಂತನ ಭಕ್ತಿಯ ಜೊತೆಗೆ ಈ 3 ಪ್ರಾಯೋಗಿಕ ಕೆಲಸಗಳನ್ನು ಮಾಡಿ. ಮೊದಲನೆಯದು ಉಪ್ಪಿನ ನೀರಿನ ಸ್ನಾನ, ಅಂದರೆ ಸಾಲ್ಟ್ ವಾಟರ್ ಕ್ಲೀನ್ಸ್. ನೀವು ತುಂಬ ಜನರಿರುವ ಜಾಗಕ್ಕೆ ಹೋಗಿ ಬಂದಾಗ ಅಥವಾ ತುಂಬ ಸುಸ್ತಾದಾಗ ಸ್ನಾನ ಮಾಡುವ ನೀರಿಗೆ 2 ಚಿಟಿಕೆ ಕಲ್ಲುಪ್ಪು ಹಾಕಿ ಸ್ನಾನ ಮಾಡಿ. ಇದು ನಿಮ್ಮ ಮೇಲಿರುವ ಎಲ್ಲ ನೆಗೆಟಿವ್ ಎನರ್ಜಿಯನ್ನು ಹೀರಿಕೊಳ್ಳುತ್ತದೆ. ಎರಡನೆಯ ಪವರ್ ಹನುಮಾನ್ ಚಾಲಿಸ. ಪ್ರತಿದಿನ ಮನೆಯಲ್ಲಿ ಹನುಮಾನ್ ಚಾಲಿಸ ಪ್ಲೇ ಮಾಡಿ ಅಥವಾ ಪಠಿಸಿ. ಮನೆಯ ವಾಸ್ತುದೋಷ ಮತ್ತು ದೃಷ್ಟಿದೋಷ ಎರಡನ್ನೂ ಇದು ನಿವಾರಿಸುತ್ತದೆ. ಮೂರನೆಯ ಮತ್ತು ಅತ್ಯಗತ್ಯವಾಗಿ ಎಚ್ಚರಿಕೆ ವಹಿಸಬೇಕಾದ ವಿಚಾರವೆಂದರೆ ವೈಯಕ್ತಿಕ ವಿಷಯಗಳ ರಕ್ಷಣೆ, ಅಂದರೆ ಪ್ರೈವೇಸಿ ಹ್ಯಾಕ್. ಎಲ್ಲವನ್ನೂ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ಳಬೇಡಿ. ಕೆಲಸ ಪೂರ್ಣವಾಗುವ ಮುನ್ನ ಅಥವಾ ದೊಡ್ಡ ರಿಸಲ್ಟ್ ಸಿಗುವ ಮುನ್ನ ಅದರ ಬಗ್ಗೆ ಹೆಚ್ಚು ಜನರಿಗೆ ಹೇಳಬೇಡಿ. ಇದು ದೃಷ್ಟಿ ಬೀಳುವುದನ್ನು ತಡೆಯುವ ಮೊದಲ ಹಂತ. ಇವತ್ತು ನೀವು ಮಾಡಬೇಕಾದ ಟಾಸ್ಕ್ ಇಷ್ಟೇ. ಒಂದು ಹನುಮಂತನ ಫೋಟೋ ಮುಂದೆ ನಿಂತು ಓಂ ಹಂ ಹನುಮತೇ ನಮಃ ಈ ಮಂತ್ರವನ್ನು 11 ಬಾರಿ ಪಠಿಸಿ. ನಿಮ್ಮ ಸುತ್ತ ಒಂದು ಕೆಂಪು ಮತ್ತು ಚಿನ್ನದ ಬಣ್ಣದ ಬೆಳಕಿನ ಕವಚ ಇದೆ ಎಂದು ಕಲ್ಪಿಸಿಕೊಳ್ಳಿ. ನಿಮ್ಮನ್ನು ಯಾರೂ ಏನೂ ಮಾಡಲು ಸಾಧ್ಯವಿಲ್ಲ ಎಂಬ ಧೈರ್ಯ ನಿಮ್ಮದಾಗಲಿ. ಈ ವಿಡಿಯೋ ನಿಮ್ಮ ಆಪ್ತರಿಗೆ ಶೇರ್ ಮಾಡಿ, ಅವರಿಗೂ ಈ ರಕ್ಷಣೆ ದೊರೆಯುವಂತೆ ಸಹಾಯ ಮಾಡಿ. ಹಾಗೆಯೇ ಇನ್ನಷ್ಟು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಾಹಿತಿಗಾಗಿ MJ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿರಿ. ಮುಂದಿನ ವಿಡಿಯೋದಲ್ಲಿ ನಾವು ಅತ್ಯಂತ ವಿಶೇಷವಾದ ವಿಷಯದ ಬಗ್ಗೆ ಮಾತನಾಡೋಣ. ಅದುವೇ ಶನಿದೇವನ ಕೃಪೆ ಪಡೆಯುವುದು ಹೇಗೆ, ಕಷ್ಟಗಳನ್ನು ಸುಖವಾಗಿ ಬದಲಿಸುವ ಸಿಂಪಲ್ ಶನಿ ಮಂತ್ರ ಮತ್ತು ಕೆಲಸದಲ್ಲಿ ಯಶಸ್ಸಿನ ಸೀಕ್ರೆಟ್ಸ್. ಅಲ್ಲಿಯವರೆಗೂ ಧೈರ್ಯವಾಗಿರಿ, ಹನುಮಂತ ನಿಮ್ಮೊಂದಿಗಿದ್ದಾನೆ. ಸರ್ವೇ ಜನಃ ಸುಖಿನೋ ಭವಂತು. ಜೈ ಬಜರಂಗಬಲಿ.